ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್ ನಾನು ಇಲ್ಲಿಗೆ ಬಂದಿದ್ದು ಮದುವೆ ಅಂತ. ಸೊ ಹಾಗಾಗಿ ನಿನ್ನೆ ರಿಸೆಪ್ಷನ್ ಮುಗ್ದಿದೆ. ಇವತ್ತು ಬಂದು ಮದುವೆ ಧಾರೆ ಏನಂತಾರೆ, ತಾಳಿ ಕಟ್ಟೋ ಶಾಸ್ತ್ರ. ಸೊ ಇವತ್ತು ಮದುವೆ ಇದೆ, ಹಾಗಾಗಿ ಮದುವೆಗೆ ಹೋಗೋಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಈಗ ಜಸ್ಟ್ ಎದ್ದು ಬಂದು ಟೀ ಕುಡ್ಕೊಂಡು ಎಲ್ಲ ರೆಡಿ ಆಗಿಲ್ಲ, ಕೂತ್ಕೊಂಡು ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ತಿರುಗ್ತಾ ಇದ್ದೀನಿ. ನನ್ನ ಮಗ ನೋಡಿ ಗೈಸ್, ವೀಕ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಎಲ್ಲ ಆಗಿಬಿಟ್ಟಿದೆ. ನಿನ್ನೆ ಬಂದ ಚಿಂಟು, ಮೊನ್ನೆ ಬಂದ. ಯಾಕೆ ತೋರಿಸಿಲ್ವಾ ಮೆಡಿಸಿನ್? ಈಸ್ ಅಂಡರ್ ಮೆಡಿಸಿನ್. ಹೋ ಕರ್ಕೊಂಡೋಗಿ ತೋರ್ಸಪ್ಪ, ಮೊಮ್ಮಗ ಅಲ್ವಾ? ಸೊ ಈಗ ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ನಮ್ಮಮ್ಮಂದು ಒಂದು ಕಣ್ಣಲ್ಲೇ ಅಳ್ತಾರೆ ಗೈಸ್, ಒಂದೇ ಗೋಳು ಅಂತಾನೂ ಹೇಳ್ಬೋದು. ಬೇಗ ಹೋಗ್ಬೇಕು, ಅಲ್ಲಿ ಹುಡುಗ ಬರೋದು ನೋಡಬೇಕು, ಮದುವೆ ಗಂಡು ಬರೋದು ನೋಡಬೇಕು, ಅದು ಇದು ರಿಲೇಟಿವ್ಸು ಅಂದ್ಕೊಂಡು ಕೂತಿರ್ತಾರೆ. ಸೊ ಅವ್ರು ಈಗ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ, ನಾನಿನ್ನೂ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೂ ರೆಡಿ ಆಗಿಲ್ಲ, ನಮ್ಮಮ್ಮನೇ ಫಸ್ಟು ರೆಡಿ ಆಗ್ತಾ ಇರೋದು. ಸೊ ಬನ್ನಿ, ಇವಾಗ ನಮ್ಮಮ್ಮಂಗೆ ಸ್ಯಾರಿನ ಡ್ರೇಪ್ ಮಾಡಿಕೊಡ್ಬೇಕಂತೆ. ಸೊ ನಮ್ಮಮ್ಮ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ ನಮ್ಮಮ್ಮನ ರೆಡಿ ಮಾಡಿದ್ದೀನಿ. ನಮ್ಮಮ್ಮಂಗೆ ಯಾವ ರೀತಿ ಪಿನ್ ಎಲ್ಲ ಹಾಕ್ಕೊಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ ಚೆನ್ನಾಗಿದೆ ಅಲ್ಲ ನಮ್ಮಮ್ಮನ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿ ಪಿನ್ ಮಾಡಿಕೊಟ್ಟಿದ್ದೀನಿ ಡಿಸೆಂಟಾಗಿ. ನಮ್ಮಮ್ಮ ಈಗ ರೆಡಿ ಆಗ್ತಾ ಇದ್ದಾರೆ. ಸೊ ಅವರಿಗೆ ಇನ್ನು ಜ್ಯುವೆಲ್ಸ್ ಒಂದು ಹಾಕ್ಕೊಟ್ಬಿಟ್ರೆ ಕೆಲಸ ಮುಗೀತು ಗೈಸ್. ಭಾಗ್ಯಲಕ್ಷ್ಮಿ ನಿನ್ನೆ ಫೋಟೋ ತಕ್ಕೊಟ್ಟಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದಾರೆ ಗೈಸ್. ಈಗಲೇ ತೆಗೆದು ಬಿಡ್ಬೇಕಂತೆ ಗೈಸ್. ನಮ್ಮಮ್ಮ ಒಂದು ಹಂತಕ್ಕೆ ರೆಡಿ ಆಗಿದ್ದಾರೆ, ಕ್ರೀಮ್ ಹಾಕ್ಕೋತಾ ಇದ್ದಾರೆ. ಈಗ ಕ್ರೀಮ್ ಬೇಕೇ ಬೇಕಂತೆ ಗೈಸ್. ಇರ್ಲಿ ಬಿಡಮ್ಮ ಮೇಲೇನೆ. ನೋಡಿ ಗೈಸ್, ನಾನೇ ಒಂದು ಕ್ರೀಮ್ ಹಾಕ್ಕೊಳ್ಳಲ್ಲ, ನಮ್ಮಮ್ಮ ಕ್ರೀಮ್ ಹಾಕ್ಕೋತಾ ಇದ್ದಾರೆ ಗೈಸ್. ನೋಡಿ 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 ಗೈಸ್, ನಮ್ಮಮ್ಮ ರೆಡಿ ಆದ್ರು. ಹ್ಞೂನಮ್ಮ, ಇದು ಚೆನ್ನಾಗಿದೆ ಇಟ್ಕೊಳಕ್ ಪರ್ಸ್. ನೆನ್ನೆ ಇದೊಂದು ಸಾಕಾಗಿತ್ತು ನನಗೆ, ಆರಾಮಾಗಿ ಇಟ್ಕೋಬೋದಿತ್ತು ಕೈಯಲ್ಲಿ ನೇತಾಕೊಳ್ಳೋದಕ್ಕಿನ್ನ. ತಗೊಂಡ್ರ ಫೋನು? ತಗೊಂಡು ಹೋಗಿ. ಸೊ ಗೈಸ್, ನಮ್ಮಮ್ಮ ಹೊರಟಿದ್ದಾರೆ ಈಗ ಮದ್ವೆ ಮನೆಗೆ. ನಮ್ಮಮ್ಮಂದು ನಮ್ಮಪ್ಪಂದು ಯಾವಾಗಲೂ ಜಗಳಗಳು. ನಮ್ಮಮ್ಮ ಗಿಫ್ಟ್ ಕವರಿಗೆ ದುಡ್ಡು ಹಾಕಿ ಅಂತ ನಮ್ಮಪ್ಪ ಹಾಕಿದ್ದೀನಿ ಅಂತ. ಅಪ್ಪಾಜಿ ಹೋಗ್ತಾ ಇದೆ. ಏ ಚಿಂಟು, ಹೋಗು ಸ್ನಾನಕ್ಕೆ. ಹೌದು ಗೈಸ್, ನಮ್ಮ ಅಮ್ಮಂಗೆ ಬೈಕಲ್ಲಿ ಬೇಡವಂತೆ ಗೈಸ್. ನಮ್ಮ ಅಮ್ಮಂಗೆ ಬೈಕ್ ಬೇಡವಂತೆ, ಕಾರಲ್ಲಿ ಹೋಗ್ಬೇಕಂತೆ. ಆದರೆ ನಮ್ಮಮ್ಮ ಒಬ್ಬರೇ ಹೋಗ್ತಾ ಇದ್ದಾರಲ್ಲ ಗೈಸ್, ಅದಕ್ಕೆ ನಾವು ಕಾರಲ್ಲಿ ಬಿಡಲ್ಲ. ತಿಂಡಿ ಬಟ್ಟೆ ಮೇಲೆಲ್ಲ ಚೆಲ್ಕೋಬೇಡಿ ಭಾಗ್ಯಲಕ್ಷ್ಮಿ. ಹಾ ಹೋಗು ಅನ್ನೋಲ್ಲ ಸ್ನಾನಕ್ಕೆ. ಗೈಸ್, ನಮ್ಮ ಚಿಂಟು ಸ್ನಾನಕ್ಕೆ ಹೋಗ್ತಾ ಇಲ್ಲ. ಸೊ ಈಗ ನಾನು ಸ್ನಾನಕ್ಕೆ ಹೊರಟೆ, ಆಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಗೈಸ್, ಫೈನಲಿ ಐ ಆಮ್ ಡನ್. ಹೇಗೆ ಕಾಣ್ತಾ ಇದ್ದೀನಿ? ಯಾಕೋ ನೆನ್ನೆ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಅಷ್ಟು ಮೂಡ್ ಇರಲಿಲ್ಲ. ಸೊ ಕ್ಯಾಪ್ಚರ್ ಮಾಡಿಲ್ಲ ನಾನು ನೆನ್ನೆ, ಇವತ್ತು ಮಾಡ್ತಾ ಇದ್ದೀನಿ. ಲುಕಿಂಗ್ ಗುಡ್. ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ.
ಗೈಸ್ ಎಲ್ಲರೂ ಹೊರಟ್ವು ಈಗ ನೋಡಿ. ನಾನು, ಚಿಂಟು, ನಮ್ಮಕ್ಕ, ದಕ್ಷ, ನಮ್ಮಪ್ಪ. ಬರೇ ನೋಡಿ ಗೈಸ್, ನಮ್ಮಕ್ಕ ಹೀಗೆ ರೆಡಿ ಆಗಿದ್ದಾಳೆ ನೋಡಿ ಗೈಸ್. ಸೇ ಹಾಯ್ ಚಿಂಟು, ಸೇ ಹಾಯ್. ದಕ್ಷ ಸೇ ಹಾಯ್. ಚಿಂಟು ಹಾಯ್. ಮಾತೇ ಆಡೋದಿಲ್ಲ. ಸೊ ಗೈಸ್ ಎಲ್ಲರೂ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮದುವೆಗೆ. ನಮ್ಮ ಅಕ್ಕ ನೋಡಿ ಒಬ್ಬೊಬ್ಳೆ ಸೆಲ್ಫಿ ತಕ್ಕೋತಾಳೆ. ಗೈಸ್ ಸುಮ್ನಿರೋ ಗೈಸ್, ಕಲ್ಯಾಣ ಮಂಟಪ ರೀಚ್ ಆದ್ವು, ಬನ್ನಿ ಹೋಗೋಣ. ನಮ್ಮ ಅಪ್ಪಾಜಿ ನಮ್ಮನ್ನೆಲ್ಲ ಡ್ರಾಪ್ ಮಾಡಿ ಇನ್ನೊಂದು ಮದುವೆ ಇದೆ ಶ್ರಾವಣ ಬೆಳಗೊಳದಲ್ಲಿ, ಸೊ ಅದನ್ನು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟರು. ನೀನು ಬರ್ತೀಯ ದಕ್ಷ? ಮದುವೆಗೆ ಓಕೆ ಬಾ. ಹಾಯ್. ಏ ಮದ್ವೆ ಗಂಡ ಜೊತೆಕೊಂದ್ ದೊಡ್ಡ ಮಗ ಏನ ಅಬಿ ಟುಮ್ ಆಗ್ಬಿಟ್ಟಿದ್ಯಲ್ಲೋ. ರೀಲ್ಸ್ ಹೊಡ್ತಿದ್ದೀರಾ? ತಮ್ಮ ಇವಳಿಗೆ ನೆಕ್ಸ್ಟ್ ಹೆಣ್ಣು ಹುಡುಕ್ತಾ ಇದೀವಿ. ಯಾರಾದ್ರೂ ಹೆಣ್ಣಿದ್ರೆ ಕೊಡಿ ನಮ್ಮ ಹುಡುಗಂದು. ಏನೋ ಇದು ನೋಡಿ ಗೈಸ್, ಎಲ್ಲ ರೆಡಿ ಆಗ್ಬಿಟ್ಟವನೇ. ಸುಮ್ಮನಿರ ಕಲೀಲು, ನಾನು ಯಾವತ್ತೂ ಹಾಕೊಂಡೆ ಇಲ್ಲ, ಇವತ್ತೇ ಫಸ್ಟ್ ಹಾಕೊಂಡೆ ನೋಡಿ, ಅದಕ್ಕೆ ಸಿಗಾಕೊಂಡೆ. ಹಿಂದಿನ ಕಲಿಯೋದಕ್ಕೆ ಇಷ್ಟು ಬೇಗ ಬರ್ತಾ ಇದ್ದೀರಾ? ಇಲ್ಲಿ ಬಂದು ಇನ್ನೇನೋ ಮಾಡೋದು. ಶೆಕೆ ಒಳಗಡೆ ಆದ್ರೆ ಒಂದು ಸ್ವಲ್ಪ ತಣ್ಣಗಿದೆ, ಈಚೆ ಫುಲ್ ಶೆಕೆ. ಗೈಸ್ ನಿಜ ಹೇಳ್ತೀನಿ, ನಮ್ಮ ಕೈಲಿ ತುಂಬ ಬೆಳಗ್ಗೆ ಎಲ್ಲ ರೆಡಿಯಾಗಿ ಬರೋಕ್ಕಾಗಲ್ಲ ಗೈಸ್. ರೆಡಿ ಆಗೋದೇ 1 ಗಂಟೆ ಮಾಡ್ತೀವಿ. ಒಳಗಡೆ ಆಲ್ಮೋಸ್ಟ್ ಬರೀ ಹೆಣ್ಣು ಗಂಡಿನ ಮನೆ ಕಾರ್ಗಳೇ ಇದಾವೆ ಅನ್ಸುತ್ತೆ. ಕರೆಕ್ಟಾಗಿ ನಾವು ತಾಳಿ ಕಟ್ಟೋ ಟೈಮಿಗೆ ಬಂದಿದ್ದೀವಿ ಗೈಸ್. ನಿಮ್ಗೊಂದು ವಿಷಯ ಹೇಳ ಗೈಸ್, ಏನು ಗೊತ್ತಾ, ನಮ್ಮನೇಲಿ ನಾನು, ನಮ್ಮ ಅಕ್ಕ, ನಮ್ಮಮ್ಮ ಲೈಕ್ ಯಾರದೇ ಗೋಲ್ಡ್ ಇರಲಿ ಯಾರು ಬೇಕಾದರೂ ಹಾಕೋತೀವಿ. ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ. ಬಟ್ ಪರ್ಟಿಕ್ಯುಲರ್ಲಿ ನನಗೆ ಇವತ್ತಿಗೆ ಇದು ಬೇಕು ಅಂತ ಒಬ್ಬರು ಫಿಕ್ಸ್ ಆಗಿ ಇಟ್ಕೊತಾರೆ, ಮಿಕ್ಕಿದ್ದನ್ನು ಯಾರು ಬೇಕಾದರೂ ಹಾಕೋಬೋದು. ಸೊ ಆ ರೀತಿ ನಮ್ಮನೆ. ಸೊ ಇವತ್ತಿನ ದಿನ ನಮ್ಮ ಅಕ್ಕ ಹಾಕಿರೋ ಜ್ಯುವೆಲ್ಸ್ ನೋಡಿದ್ರಿ ಅನಿಸುತ್ತೆ. ಅವಳದೆಲ್ಲ ಡೈಮಂಡ್ ಸೆಟ್ ಗೈಸ್. ಬೈತಾಳೆ ಅವಳು ಹೇಳಿದ್ರೆ, ಹೇಳಬೇಡ ಅಂತಲೂ ಹೇಳಿದಾಳೆ. ಆದರೂ ಸಹ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನೋಡಿ. ಅವಳು ಹಾಕಿರೋದು ಡೈಮಂಡ್ ನೆಕ್ಲೇಸ್, ಡೈಮಂಡ್ ಬ್ಯಾಂಗಲ್ ಆ್ಯಂಡ್ ಡೈಮಂಡ್ ಇಯರಿಂಗ್ಸ್. ಸೊ ನಾನು ಹಾಕಿರೋದು ನಮ್ಮ ಅಮ್ಮಂದು ಗೈಸ್. ನನ್ನ ಹತ್ರ ಹೊತ್ಕೊಂಡು ಹೋಗೋವಷ್ಟು ಚಿನ್ನ ಇದೆ, ಹತ್ತತ್ರ 2 kg. ಆದರೂ ಸಹ ಇವತ್ತು ನನ್ನ ಹತ್ರ ಒಂದು ದೊಡ್ಡ ಹಾರನೂ ಇಲ್ಲ. ಸೊ ಬಿಡಿ ಹೋಗಲಿ, ಏನೋ ಟೈಮು. ಸೊ ಅಡ್ಜಸ್ಟ್ ಮಾಡ್ಕೊತೀನಿ. ಆದರೂ ಸಹ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗಲ್ಲ, ಗೊತ್ತಾ ನಿಮಗೆ? ಬಟ್ ಅದೇನೇ ಇರಲಿ ಗೈಸ್, ಹುಡುಗಿಯರಿಗೆ ಒಡವೆ ಅಂದರೆ ತುಂಬ ಇಷ್ಟ ಅಲ್ಲ? ನನಗೂ ಅಷ್ಟೇ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ನಾನು ತುಂಬ ಜ್ಯುವೆಲ್ಸ್ ಇಟ್ಕೊಂಡಿದ್ದೀನಿ. ಬಟ್ ಈ ಮೊಮೆಂಟಿಗೆ ಆಲ್ಮೋಸ್ಟ್ 90% ಅಲ್ಲ 95% ಜ್ಯುವೆಲ್ಸ್ ನನ್ನ ಕೈಯಲ್ಲಿ ಇಲ್ಲ. ಓನ್ಲಿ 5% ಜ್ಯುವೆಲ್ಸ್ ಅಷ್ಟೇ ನನ್ನ ಹತ್ರ ಇರೋದು. ಇದು ಸತ್ಯ. ಒಳಗೆ ಇದು ಮಾಡು, ವಿಡಿಯೋ ಮಾಡ್ಬಿಟ್ಟು ಅಂದ್ಬಿಡು. ಅಮ್ಮ ತಿಂಡಿಗೆ ಅಂತ ಬಂದ್ವಾ, ತಿಂಡಿ ತಲೆಯಾಗಿತ್ತಲ್ಲ ಉಂಡೋದು ಬಂದ.
ನಿಜ ಹೇಳಬೇಕು ಅಂದರೆ ಮದುವೆ ಮನೇಲಿ ತುಂಬ ಹೊತ್ತಿರೋಕ್ಕಾಗಲ್ಲ ಗೈಸ್. ಹಿಂಗೆ ಹೋಗಬೇಕು, ಎಲ್ಲರನ್ನೂ ಮಾತಾಡಿಸ್ಕೋಬೇಕು, ವಾಪಸ್ ಬರಬೇಕು. ಬಿಕಾಸ್ ಅವ್ರವ್ರದ್ದೇ ಬ್ಯುಸಿ ಅವ್ರವ್ರಿಗಿರತ್ತೆ ಆ್ಯಂಡ್ ಅವ್ರವ್ರದ್ದೇ ಲೋಕದಲ್ಲಿ ಅವ್ರವ್ರುಗಳಿರ್ತಾರೆ. ಸೊ ಯಾರ್ಯಾರಿಗೆ ಕಂಫರ್ಟಬಲ್ ಆ ರೀತಿ ಗ್ರೂಪ್ಸ್ಗಳೆಲ್ಲ ಇರುತ್ತೆ. ಸೊ ಹಾಗೆಯೇ ಸೊ ನಾವು ಅಷ್ಟೇ ಅಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡ್ವು ನಮಗೆ ಗೊತ್ತಿದ್ದವ್ರನ್ನ. ಆಮೇಲೆ ನೋಡಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಬಿಕಾಸ್ ಊಟಕ್ಕೆ ಬೇಗ ಮಾಡಿಕೊಂಡಷ್ಟು ಒಳ್ಳೆಯದು ಗೈಸ್. ಬಿಸಿ ಬಿಸಿದು ಚೆನ್ನಾಗಿರೋದು ಎಲ್ಲ ಸಿಗುತ್ತೆ. ಕೊನೆಗೆ ಜನ ಜಾಸ್ತಿ ಆದಾಗೇ ಶಾರ್ಟೇಜ್ ಹೊಡೆದ್ಬಿಡುತ್ತೆ ಗೈಸ್. ಸೊ ಹಾಗಾಗಿ ಫಸ್ಟೇ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ನಾವೆಲ್ಲರೂ ಊಟಕ್ಕೆ ಬಂದುಬಿಟ್ವು. ಇವಾಗ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ನಾನು ಮದುವೆ ಮನೆ ಊಟದಲ್ಲಿ ಏನಪ್ಪ ಅಂದರೆ ಮೇಯ್ನ್ ಡಿಶಸ್ ಯಾವುದೂ ತಿನ್ನಲ್ಲ. ಅನ್ನ ಸಾರು ಎಲ್ಲ ಏನೂ ತಿನ್ನಲ್ಲ. ಏನಿದ್ರು ಸ್ವೀಟ್ಸು ಮತ್ತು ಸೈಡ್ ಐಟಮ್ಸ್ ಏನಿರುತ್ತಲ್ಲ ಅದನ್ನಷ್ಟೇ ತಿನ್ನೋದು. ಸೊ ನಾನಂತೂ ಕಾಯ್ತಾ ಇದ್ದೀನಿ. ಲೈಕ್ ಮೇನ್ ಏನದು ಸೈಡ್ ಡಿಶಸ್ ಏನಿರುತ್ತೆ, ಪಲ್ಯ, ಸ್ವಲ್ಪ ಪಲ್ಯ, ಸ್ವೀಟ್ಸು ಅದೆಲ್ಲ ಹಾಕ್ತಾ ಇದ್ದಾರೆ ನೋಡಿ. ಸೊ ತಿನ್ನೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೇನು ಮಾಡಿಸಿದ್ದಾರೆ ಅಂದರೆ ಅದು ವಾಟ್ ಯು ಕಾಲ್ ಡ್ರೈ ಫ್ರೂಟ್ಸ್ದು ಪಾಯಸ ಮಾಡಿಸಿದ್ದಾರೆ ಆ್ಯಂಡ್ ಅಂಜೂರ್ ಬರ್ಫಿ ಇದೆ. ಮತ್ತು ಇನ್ನೊಂದು ಸ್ವೀಟ್ ಇದೆ, ಅದು ಬಂದು ಪೈನಾಪಲ್ ಸಮಥಿಂಗ್ ಏನೋ ಹೇಳ್ತಾರೆ ಗೈಸ್, ಅದು ಗ್ಲಾಸಿ ಅಂತ. ಸೊ ಅದು ನಂಗೆ ಗೊತ್ತಿಲ್ಲ, ಬಟ್ ಆ ಸ್ವೀಟ್ ನನಗೆ ತುಂಬ ಇಷ್ಟ. ಈವನ್ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದಲ್ಲೂ ಮಾಡಿಸಿದ್ರು. ನನಗಿದು ತುಂಬ ಇಷ್ಟ, ಸಖತ್ತಾಗಿರುತ್ತೆ ಗೈಸ್. ಇದ್ರ ಹೆಸರು ನನಗೆ ಬರ್ತಾ ಇಲ್ಲ ಬಾಯಿಗೆ. ನಾನು ನಮ್ಮ ಚಿಂಟುದು ಒಂದು ಫೋಟೋ ಕ್ಯಾಪ್ಚರ್ ಮಾಡೋಣ ನ್ಯಾಚುರಲ್ ಆಗಿ ಅಂತ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅವನಿಗೆ ಇರಿಟೇಟ್ ಆಗ್ತಾ ಇದೆ. ಎಷ್ಟೊತ್ತು ಕ್ಯಾಪ್ಚರ್ ಮಾಡ್ತೀಯಮ್ಮ, ಪ್ಲೀಸ್ ಅಮ್ಮ ಮಾಡಬೇಡಮ್ಮ ಅಂತ ಹೇಳ್ತಾ ಇದ್ದ. ಆ್ಯಂಡ್ ನೋಡಿ ಗೈಸ್, ಸ್ವೀಟ್ನ ತಿಂತಾ ಇದ್ದೀನಿ. ಆ್ಯಂಡ್ ನಮ್ಮ ಚಿಂಟು ಇದ್ದು ಸ್ವೀಟ್ನ ತಿನ್ನಲಿಲ್ಲ, ನಾವು ನನಗೆ ಕೊಟ್ಟ. ಚಿಂಟು ಬಿಡಮ್ಮ, ಅವನ ಹೆಂಗ ಆಟ ಆಡ್ಕೊಳ್ಳಿ. ಉಫ್, ಎಷ್ಟು ಅವರಿಬ್ಬರು ಜಗಳ ಬಿಡಿಸಿದ್ರು ನಮ್ಮ ದಕ್ಷ ಕೂಲ್ ಆಗೋಕ್ಕೆ ರೆಡಿನೇ ಇಲ್ಲ. ಎದ್ದು ಬಿದ್ದು ಜಗಳ ಆಡೋಕೆ ಬರ್ತಾ ಇದ್ದಾನೆ. ಏನೋ ಫುಲ್ ಎಲ್ಲ ರಿವೆಂಜ್ ತೀರಿಸ್ಕೊಂಡು ಬಿಡೋಣ ಅನ್ನೋ ಥರ. ನೋಡಿ ಅವರಮ್ಮ ಎಷ್ಟು ತಡಿತಾ ಇದ್ದಾಳೆ, ಆದರೂ ಸಹ ಅವನು ಇಲ್ಲ, ನಾನು ಚಿಂಟು ಜೊತೆ ಜಗಳ ಆಡಲೇಬೇಕು ಅಂತ ಕೂತಿದ್ದಾನೆ. ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಜಾಸ್ತಿ ಮಾಡಲಿಲ್ಲ, ಫೋಟೋಸ್ ಕೆಲವೊಂದು ತುಂಬಾ ತೊಗೊಂಡ್ವು. ಅದರಲ್ಲಿ ಚೆನ್ನಾಗಿರೋದನ್ನು ಇಲ್ಲಿ ನಾನು ಹಾಕಿದ್ದೀನಿ. ಮನೆಯಿಂದ ಸ್ಟಾರ್ಟ್ ಮಾಡೋದನ್ನ ನಂದು, ನಮ್ಮ ಅಪ್ಪಂದು ಮತ್ತು ನಮ್ಮ ಚಿಂಟುದು ಇಷ್ಟೆಲ್ಲ ತೆಗೆಸ್ಕೊಂಡೆ. ಹಾಗೆಯೇ ಅಲ್ಲಿ ಚೌಲ್ಟ್ರಿಗೆ ಹೋದ್ಮೇಲೆ ಅಲ್ಲಿ ನಾನು ನಮ್ಮ ಅಕ್ಕ ತೆಗೆಸ್ಕೊಂಡು, ಹಾಗೆ ನಮ್ಮ ಚಿಂಟು ಜೊತೆ ತೆಗೆಸ್ಕೊಂಡೆ. ಹಾಗೆ ನಾನು ನಮ್ಮಮ್ಮ ಎಲ್ಲ ನಿಂತ್ಕೊಂಡು ಕೆಲವೊಂದು ಕ್ಯಾಪ್ಚರ್ಸ್ನ ತೆಗೆಸ್ಕೊಂಡು, ಆ್ಯಂಡ್ ಅದರಲ್ಲಿ ಚೆನ್ನಾಗಿರೋದು ಯಾವುದಿದೆ ಅದನ್ನು ಸ್ವಲ್ಪ ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಬಂದಿರೋರು ನಮ್ಮ ನೆಂಟರುಗಳು, ನಾವು ಯಾರ ಜೊತೆ ಕ್ಲೋಸ್ ಆಗಿರ್ತೀವಿ ಅಥವಾ ಅವ್ರು ನಮ್ಮ ಜೊತೆ ಕ್ಲೋಸ್ ಆಗಿರ್ತಾರ, ಸೊ ಅಂಥವ್ರು ಸೆಲೆಕ್ಟೆಡ್ ಇರ್ತೀವಲ್ಲ, ಸೊ ಅವ್ರಗಳ ಜೊತೆ ಕೆಲವೊಂದು ಪಿಕ್ಸು. ಇವ್ರು ಬಂದು ನಮ್ಮನೆ ಮುಂದಗಡೆ ಕಸಿನ್ ಸಿಸ್ಟರ್, ನಮ್ಮಮ್ಮಗೆ ಅನ್ನಲ್ಲ, ಸೊ ಅವರು. ಇನ್ನೊಬ್ಬರು ಇವರು ಗ್ರೀನ್ ಸ್ಯಾರಿ ಇದ್ದಾರಲ್ಲ, ಅವರು ನಮ್ಮ ಅಕ್ಕ, ಕಸಿನ್ ಅಕ್ಕ. ಸೊ ಅವಳು ಬರೋದು ಅಪರೂಪ, ಸೊ ಬಂದಿದ್ದಾಳಲ್ಲ, ಸೊ ಜೊತೆಲಿ ಒಂದು ಫೋಟೋ ಇರಲಿ ಅಂತ ತೊಗೊಂಡ್ವು. ಇವ್ರು ಬಂದು ನಮ್ಮ ಅಮ್ಮನ ಅಕ್ಕ ಗೈಸ್, ಸ್ವಂತ ಅಕ್ಕ, ಮೈಸೂರಲ್ಲಿದ್ದಾರೆ. ಸೊ ಇವ್ರ ಜೊತೆ ಒಂದು ಫೋಟೋ. ಇಷ್ಟೇ ಗೈಸ್ ನಾನು ಫೋಟೋ ಕ್ಯಾಪ್ಚರ್ ಮಾಡಿದ್ದು. ಹೇಗಿತ್ತು ಅಂತ ಹೇಳಿ ಆಯಿತಾ? ನಾವೀಗ ವಾಸಂತಿ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಜೊತೆ ಹೋಗ್ತೀರಾ? ನಾವು ಹೊರಡೋಣ. ಸರಿ, ನಾವು ಹೊರಡೋಣ. ನಾವು ಟ್ರೈ ಮಾಡ್ತಾರಾ? ಗೈಸ್ ಮದುವೆ ಎಲ್ಲ ಚೆನ್ನಾಗಾಯಿತು, ಮುಗಿಸ್ಕೊಂಡು ಬಂದವು. ಈಗ ತವಾಕೊಳ್ಳೋದೆ ಗೈಸ್, ಸುಸ್ತಾಗಿ ಹೋಗಿದೆ. ದಿನ ಮದುವೆ ಅಂದ್ಕೊಂಡು ಬೇಗ ಎದ್ದು ನಮ್ಮಮ್ಮ ಇನ್ನೂ ಅಲ್ಲೇ ಇದ್ದಾರೆ. ನಾವು ಕೊನೆ ತನಕ ಇರಲಿಲ್ಲ, ಬೇಗ ಬಂದುಬಿಟ್ವು. ಸೊ
ಹೀಗಿತ್ತು ನಮ್ಮನೆ ಮದುವೆ. ಹೇಗಿತ್ತು ಅಂತ ನೀವೇ ಹೇಳಿ. ಸುಸ್ತಾಗೋಯ್ತು ಗೈಸ್. ನಾವು ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೋಗೋ ತನಕ ರೆಡಿಯಾಗಿ ಹೋಗ್ತೀವ, ಫುಲ್ ಸುಸ್ತಾಗಿ ಹೋಗುತ್ತೆ. ಓಫ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್, ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್.